ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನಿನ್ನೆ ತಾನೇ ದರ್ಶನ್ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧವಾಗಿ ಯಾವುದೇ ಒಂದು ಸಾಕ್ಷಿಗಳನ್ನ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನ ಹಾಕಲಾಗಿತ್ತು ಅಂತ ಒಬ್ರು ಕಂಪ್ಲೇಂಟ್ ಅನ್ನ ಮಾಡಿದ್ರು. ನೋಡಿ, ಈಗ ಅವರು ಸಿಕ್ಕಾಕೊಂಡಿದ್ದಾರೆ. ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ಪ್ರಾಣ ಬೆದರಿಕೆಯನ್ನ ಹಾಕದಂತಹ ಡಿ ಕಂಪನಿ ಅಡ್ಮಿನ್ ಸೇರಿ 3 ಜನರ ಬಂಧನ ಕೂಡ ಆಗಿದೆ. ಈ ಬಣ್ಣದ ಪ್ರಪಂಚದಲ್ಲಿ ಬದುಕನ್ನ ರೂಪಿಸ್ಕೊಂಡವರ ಮೇಲೆ ಅಭಿಮಾನ ಇರಬೇಕು. ಅಂದ್ರೆ ಈಗ ಆಕ್ಟರ್ ಅಂತ ಬಂದಾಗ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದಷ್ಟು ಜನ ಅಭಿಮಾನಿಗಳಿದ್ದಾರೆ. ಅಭಿಮಾನ ಇರಬೇಕು, ಆದರೆ ಅತಿಯಾಗಿ ಇರಬಾರ್ದು ಅಂತ ಅನ್ನೋದಕ್ಕೆ ಇದೇ ಕಾರಣ. ಯಾಕಂತಂದ್ರೆ ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಭಿಮಾನ ಮಿತಿ ಮೀರಿದ್ರೆ ವಿನಾಶಕಾರಿ ಬೆಳವಣಿಗೆಗೆ ಕಾರಣವಾಗುತ್ತೆ. ಇದಕ್ಕೆ ಜ್ವಲಂತ ಉದಾಹರಣೆಯಂತೆ ದರ್ಶನ್ ಅವರ 3 ಅಭಿಮಾನಿಗಳು ಕಂಬಿ ಹಿಂದೆ ಹೋಗಿದ್ದಾರೆ. ಹೌದು, ಅಸಲಿಗೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾದಾಗ ದರ್ಶನ್ ಅವರ ನಿಜವಾದ ಅಭಿಮಾನಿಗಳು ಒಂದಷ್ಟು ಜನ ಬೇಜಾರು ಮಾಡ್ಕೊಂಡಿದ್ದು ಇದೆ, ಕಣ್ಣೀರು ಹಾಕಿದ್ದು ಇದೆ. ದರ್ಶನ್ ಅವರು ಆಚೆ ಬರಬೇಕು ಅಂತ ಹೇಳಿದ್ದು ಕೂಡ ಇದೆ. ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನ ನೀಡಬೇಕಿದ್ದಂತಹ ನಮ್ಮ ಹೀರೋ ಹೀಗೆ ದುಷ್ಕೃತ್ಯದ ಪಾಲುದಾರರಾಗಿ ಜೈಲನ್ನ ಸೇರಿದಲ್ಲ ಅಂತ ಅಕ್ಷರಶಃ ಕೊರಗಿದ್ರು. ಸೇರಿದ್ರಲ್ಲ ಅವರು, ಜೈಲ್ ಪಾಲ್ ಆಗ್ಬಿಟ್ರಲ್ಲ ದರ್ಶನ್ ಅವರಂತ ಒಂದಷ್ಟು ಅಭಿಮಾನಿಗಳು ಕೊರಗಿದ್ರು. ಇನ್ನ ದರ್ಶನ್ ಅವರ ಸಿನಿಮಾ ಯಾವಾಗ ಬರುತ್ತೋ ಏನೋ, ಇನ್ನು ಹೊಸ ಸಿನಿಮಾ ಮಾಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದಷ್ಟು ಅವರ ಅಭಿಮಾನಿಗಳು ಕೊರಗಿದ್ದು ಕೂಡ ಉಂಟು. ಆದ್ರೆ ಇನ್ನೂ ಕೆಲವರು ದರ್ಶನ್ ಅವರನ್ನ ಸಮರ್ಥಿಸಿಕೊಂಡಿದ್ರು, ಈಗಲೂ ಸಮರ್ಥಿಸ್ಕೊಳ್ತಾನೆ ಇದ್ದಾರೆ. ಈ ಅಭಿಮಾನ ಕಂಡು ಖುದ್ದು ದರ್ಶನ್ ಮೂಕ ವಿಸ್ಮಿತರಾಗಿದ್ದು ಕೂಡ ಇದೆ. ಜೈಲಿನಿಂದ ಹೊರ ಬಂದ ನಂತರ ನಿಮ್ಮನ್ನ ಪಡೆದ ನಾನೇ ಧನ್ಯ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಒಂದಷ್ಟು ಸ್ಟೋರಿಗಳನ್ನೆಲ್ಲ ನೀವು ನೋಡಿರ್ತೀರಾ. ಇದೀಗ ಅದೇ ಅಭಿಮಾನ ದರ್ಶನ್ ಪಾಲಿಗೆ ಮತ್ತೊಮ್ಮೆ ಮುಳ್ಳಾಗುವ ಸಾಧ್ಯತೆ ಇದೆ. ನೀವು ಕೇಳಿರಬಹುದು, ಒಂದಷ್ಟು ಕಡೆಗಳಲ್ಲಿ ಒಂದಷ್ಟು ಫ್ಯಾನ್ಸ್ಗಳು ಎಲ್ಲ ಸೇರ್ಕೊಂಡು ಈ ಸೆಲೆಬ್ರಿಟೀಸ್ ಮಧ್ಯೆ ವಾರ್ ನಡೆಯೋದಕ್ಕೆ ಈ ಫ್ಯಾನ್ಸ್ಗಳೇ ಕಾರಣ. ಈ ಫ್ಯಾನ್ಸ್ ಇಂದನೇ ಒಂದಷ್ಟು ಆಕ್ಟರ್ಗಳು ಬೇರೆ ಬೇರೆ ಆಗಿದ್ದಾರೆ, ಅವರಿಬ್ರು ಬೇರೆ ಆಗೋದಕ್ಕೆ ಕಾರಣ ಈ ಅಭಿಮಾನಿಗಳೇ ಅಂತ ಕೇಳ್ತಾನೆ ಇರ್ತೀವಿ. ನೋಡಿ, ಅದೇ ರೀತಿಯಾಗಿ ನೋಡಿ, ಈಗ ದರ್ಶನ್ ಪಾಲಿಗೆ ಮತ್ತೊಮ್ಮೆ ಈ ಅಭಿಮಾನನೇ ಮುಳ್ಳಾಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ದರ್ಶನ್ ಮೇಲಿನ ಅಭಿಮಾನಿಗಳ ಅಭಿಮಾನದಿಂದ ಈ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ. 49ನೇ ಸಾಕ್ಷಿಗೆ ಧಮಕಿ ಹಾಕಿದ ಆರೋಪದಡಿ 3 ದರ್ಶನ್ ಅಭಿಮಾನಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರೀಗ ಬಂಧಿಸಿದ್ದಾರೆ. ಪ್ರಕರಣದ ಹಿನ್ನೆಲೆ ನಿಮಗೆ ಗೊತ್ತಿರಲಿ, ಬೆಂಗಳೂರಿನ ಸೆಷನ್ ನ್ಯಾಯಾಲಯದಲ್ಲಿ ಈಗಾಗಲೇ ರೇಣುಕಾ ಸ್ವಾಮಿ ಪ್ರಕರಣದ ವಿಚಾರಣೆ ಆರಂಭ ಆಲ್ರೆಡಿ ಆಗಿದೆ. ಕೆಲ ಸಾಕ್ಷಿಗಳ ವಿಚಾರಣೆ ಜೊತೆಗೆ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡೀತಾ ಇದೆ. ಇದೇ ಸಮಯದಲ್ಲಿ ಕೊಲೆ ಕೇಸ್ನ 49ನೇ ಸಾಕ್ಷಿಯಾಗಿರುವ ಸಂದೀಪ್ ಎಂಬುವವರಿಗೆ ಸಾಕ್ಷಿ ಹೇಳದಂತೆ ಬೆದರಿಕೆಯನ್ನ ಹೊಡ್ಲಾಗಿದೆ. ಸಾಕ್ಷಿ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಹೆದರಿಸಿದ್ದಾರೆ. ತಮಗೆ ಬೆದರಿಕೆ ಹಾಕಲಾಗ್ತಿದೆ ಎಂಬ ವಿಚಾರವನ್ನ ಸಂದೀಪ್ ನ್ಯಾಯಾಲಯದ ಮುಂದೆ ಹೇಳ್ಕೊಂಡ ಬೆನ್ನಲ್ಲೇ ಸಾಕ್ಷಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಪೊಲೀಸರಿಗೆ ಆದೇಶವನ್ನ ನೀಡಿದ್ರು. ಅದರಂತೆ ಸಾಕ್ಷಿಗೆ ರಕ್ಷಣೆ ಕೂಡ ನೀಡಿದಂತಹ ಪೊಲೀಸರು ಬೆದರಿಕೆ ಹಾಕಿದವರಿಗೆ ಜಾಲವನ್ನ ಬೀಸಿದ್ರು. ಸದ್ಯ ಕಾರ್ಯಾಚರಣೆ ನಡೆಸಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ವೇಣು, ಸುಹಾಸ್ ಹಾಗೆ ಪುನೀತ್ ಎಂಬ 3ರನ್ನ ಆಲ್ರೆಡಿ ಬಂಧಿಸಿದ್ದಾರೆ. ಯಾರು ಈ 3 ಜನ ಅಭಿಮಾನಿಗಳು ಅಂತ ನೋಡೋದಾದ್ರೆ, ಸದ್ಯ ಕಂಬಿ ಹಿಂದೆ ಹೋದ 3 ಅಭಿಮಾನಿಗಳಲ್ಲಿ ಒಬ್ಬರಾದ ಪುನೀತ್ ಸಾಮಾಜಿಕ ಜಾಲತಾಣಗಳಲ್ಲಿನ ಅತ್ಯಂತ ಪ್ರಭಾವಶಾಲಿ ಫ್ಯಾನ್ಸ್ ಪೇಜ್ಗಳಲ್ಲಿ ಒಂದಾದ ದರ್ಶನ್ ಅವರ ಡಿ ಕಂಪನಿ ಫ್ಯಾನ್ ಪೇಜ್ ಅಡ್ಮಿನ್ ಅಂತ ಮಾಧ್ಯಮಗಳಲ್ಲಿ ಒಂದಷ್ಟು ಕಡೆಗಳಲ್ಲಿ ವರದಿ ಆಗ್ತಾ ಇದೆ. ದರ್ಶನ್ ಅಭಿಮಾನಿ ಸಂಘದ ಸಕ್ರಿಯ ಸದಸ್ಯರಾಗಿದ್ದ ಇವರು ಅಭಿಮಾನಿಗಳನ್ನ ಆನ್ಲೈನ್ ನಲ್ಲಿ ಸಂಘಟಿಸುವಲ್ಲಿ ಮುಂಚೂಣಿಯಲ್ಲಿದ್ರು. ಈಗ ಯಾರನ್ನೇ ಅಭಿಮಾನಿಗಳನ್ನ ಮಾತಾಡಿಸ್ಬೇಕು ಅಂದ್ರು ಈ ಇನ್ಸ್ಟಾಗ್ರಾಮ್, ಈ ಥರ ಟ್ವಿಟರ್ ಇದ್ರ ಮೂಲಕ ಪರಿಚಯ ಅಥವಾ ಮಾತಾಡ್ಸೋದಾಗಿರ್ಬೋದು ಮಾಡ್ತಾ ಇದ್ದಂಥವ್ರು. ಇವರನ್ನ ಹೊರತುಪಡಿಸಿದ್ರೆ ಬಂಧನಕ್ಕೊಳಗಾದಂತಹ ಇನ್ನಿಬ್ಬರು ಹೆಸರು ಸುಹಾಸ್ ಹಾಗೆ ವೇಣು ಅಂತ ಒಂದಷ್ಟು ಕಡೆಗಳಲ್ಲಿ ಹೆಸರುಗಳೆಲ್ಲ ರಿವೀಲ್ ಆಗಿದೆ. ಇವರಿಬ್ರು ಕೂಡ ತುಮಕೂರಿನ ದರ್ಶನ್ ಅಭಿಮಾನಿ ಸಂಘದ ಸಕ್ರಿಯ ಸದಸ್ಯರಾಗಿದ್ದಾರೆ ಅಂತ ಪೊಲೀಸ್ನವರು ಕೂಡ ತಿಳಿಸಿದ್ದಾರೆ. ಕೇವಲ ಆನ್ಲೈನ್ ಟ್ರೋಲಿಂಗ್ ಹಾಗೆ ಅಭಿಮಾನಕ್ಕೆ ಸೀಮಿತವಾಗಿದ್ದಂತಹ ಇವರ ನಡೆ ಕೋರ್ಟ್ ಸಾಕ್ಷಿ ಸಂದೀಪ್ನನ್ನ ಗುರಿಯಾಗಿಸಿಕೊಂಡು ಅಪರಾಧ ಕೃತ್ಯವೆಸಗುವ ಮಟ್ಟಕ್ಕೆ ತಲುಪಿರೋದು ದುರಂತ. ಕಾರಿನಲ್ಲಿ ಸಂದೀಪ್ಗೆ ಬೆದರಿಕೆ ಪ್ರಕರಣದಲ್ಲಿ 49ನೇ ಸಾಕ್ಷಿದಾರರಾದ ಸಂದೀಪ್ ಜೊತೆ ಮಾತುಕತೆ ನಡೆಸುವ ನೆಪದಲ್ಲಿ 3 ಕರೆಸ್ಕೊಂಡಿದ್ದಾರೆ ಮಾತಾಡಬೇಕು ಅಂತ. ಈ 3 ಜನ ಸೇರ್ಕೊಂಡು ಪಾಪ ಕರೆಸ್ಕೊಂಡಿದ್ದಾರೆ ಸಂದೀಪ್ನ. ಅನಂತರ ಬಲವಂತವಾಗಿ ಕಾರ್ನಲ್ಲಿ ಕೂರಿಸ್ಕೊಂಡು ನಗರ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ ಕಾರ್ನಲ್ಲೇ.
1 ರೌಂಡು 2 ರೌಂಡು 3 ರೌಂಡು ಈ ಥರ ಹಾಕಿದ್ದಾರೆ. ಅನಂತರ ಈ ಮೂವರು ಕೂಡ ದರ್ಶನ್ ವಿರುದ್ಧ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳದಂತೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ನೀನು ಹೇಳಬಾರ್ದು, ಹೇಳಿದ್ರೆ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ಮಾನಸಿಕ ಒತ್ತಡ ಕೂಡ ಹೇರಿದ್ದಾರೆ. ಇವರ ಈ ಬೆದರಿಕೆಗೆ ಸಂದೀಪ್ ಮಣಿಯಾಗದಿದ್ದಾಗ ಜೈಲಿನಲ್ಲಿರುವಂತಹ ದರ್ಶನ್ ಅವರ ಹೆಸರನ್ನ ಉಲ್ಲೇಖಿಸಿ ಸುಹಾಸ್ ಪ್ರಾಣ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅಂತ ಒಂದಷ್ಟು ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ವರದಿಯಾಗಿದೆ. ಅಭಿಮಾನಿಗಳಿಂದ ದರ್ಶನ್ಗೆ ಸಂಕಷ್ಟ, ನಾನು ಆಗ್ಲೇ ಹೇಳ್ದಂಗೆ ಒಂದಷ್ಟು ಅಭಿಮಾನಿಗಳಿಂದನೇ ಒಂದಷ್ಟು ಜನ ಸೆಲೆಬ್ರಿಟೀಸ್ಗೆ ಸಂಕಷ್ಟ ಶುರುವಾಗಿದೆ. ಅಭಿಮಾನಿಗಳ ಈ ಅಭಿಮಾನದ ಪ್ರದರ್ಶನದಿಂದ ದರ್ಶನ್ ಕಾನೂನು ಹೋರಾಟಕ್ಕೆ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ. ದರ್ಶನ್ ಅವರನ್ನ ಹೊರ ಕರೆತರಲು ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ವಕೀಲರು ಸೇರ್ಕೊಂಡು ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಕೆಲಸವನ್ನ ಅಭಿಮಾನಿಗಳು ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ವಾದಕ್ಕೆ ಇದರಿಂದ ಮತ್ತಷ್ಟು ಬಲ ಬಂದಂತಾಗಿದೆ. ಪ್ರಕರಣದ ಗಂಭೀರತೆ ಮತ್ತಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ಸದ್ಯ ಈ ಮೂವರು ಏನಿದ್ದಾರೆ, ಮೂವರು ಅಭಿಮಾನಿಗಳು ಕಂಬಿ ಹಿಂದೆ ಹೋಗಿದ್ದಾರೆ. ಬೆಂಗಳೂರು ಸೆಷನ್ ಕೋರ್ಟ್ ಇನ್ನುಳಿದ ಎಲ್ಲಾ ಪ್ರಮುಖ ಸಾಕ್ಷಿಗಳಿಗೆ ಕಟ್ಟುನಿಟ್ಟಿನ ಪೊಲೀಸ್ ಭದ್ರತೆ ಒದಗಿಸಲು ಆದೇಶಿಸಿದ್ದು, ಅಂಧಾಭಿಮಾನದ ಹೆಸರಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಪರಿಸ್ಥಿತಿ ಏನಾಗುತ್ತೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಅಭಿಮಾನ ಅನ್ನೋದಿರಬೇಕು, ಹುಚ್ಚು ಅಭಿಮಾನ ಅನ್ನೋದಿರೋ ಅವಶ್ಯಕತೆ ಇಲ್ಲ. ಆ ರೀತಿಯಾಗಿತ್ತು ಅಂತಂದ್ರೆ ಯಾವ ರೀತಿಯಾಗುತ್ತೆ, ನಿಮ್ಮ ಜೀವನವನ್ನ ನೀವು ಕಳ್ಕೊಳ್ಬೇಕಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆನೇ ಸಾಕ್ಷಿಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.